ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಈ ವಿಡಿಯೋಲಿ ನಾನು ವೋಟಿಂಗ್ ರಿಸಲ್ಟ್ಸ್ ಬಗ್ಗೆ ಮಾತಾಡಕ್ಕೆ ಹೋಗ್ತಾ ಇದ್ದೀನಿ. ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು, ಯಾರು ಫಸ್ಟ್ ಸೇವ್ ಆಗಬೇಕು, ಯಾರು ಡಿಸರ್ವಿಂಗ್ ಕಂಟೆಸ್ಟೆಂಟು ಈ ಮನೇಲಿ ಇರೋಕ್ಕೆ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಯಾರು ಎಲಿಮಿನೇಟ್ ಆಗಬೇಕು ಅನ್ನೋದನ್ನ ಕೂಡ ನಿಮ್ಮ ಅಭಿಪ್ರಾಯನ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇನ್ನು ನಾನು ಡೈರೆಕ್ಟ್ ವಿಚಾರಕ್ಕೆ ಬರೋದಾದರೆ, ನಮ್ಮ ವೋಟಿಂಗ್ ರಿಸಲ್ಟ್ ಏನಿರುತ್ತೆ, ನಾನು ಪೋಲ್ ಇಟ್ಟಿದ್ದೆ. ಅದು ನಾನು ಪೋಲ್ ಇಡಬೇಕಾದ್ರೆ ಈ ಸಲ ನಾನು ಇದರಲ್ಲಿ ಮೊಬೈಲಲ್ಲಿ ಮಾಡಿರಲಿಲ್ಲ, ಲ್ಯಾಪ್ಟಾಪಲ್ಲಿ ಮಾಡಿದ್ದೆ. ಆ ಡಿಫಾಲ್ಟ್ ನಾವು ಚೂಸ್ ಮಾಡಿದ್ರೆ ಮಾತ್ರನೇ ಅದು ಸೇವ್ ಆಗಕ್ಕೆ ಆಗ್ತಾ ಇರೋದು. ಎಲ್ಲರೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ತಾ ಇದ್ರೆ, ನೀನು ಭವ್ಯ ಬಕೆಟ್ಟು, ನಾವು ಯಾರ್ದು ಕ್ಲಿಕ್ ಮಾಡಿದ್ರು ಕೂಡ ಭವ್ಯಗೆ ಟಿಕ್ ಮಾರ್ಕ್ ಬೀಳ್ತಾ ಇದೆ ಅಂತ. ಅಲ್ಲಿ ನಾನು ಯಾವುದಾದ್ರೂ ಒಂದು ಚೂಸ್ ಮಾಡಿದ್ರೆ ಅದಕ್ಕೆ ಬರ್ತಾ ಇತ್ತು, ಅದಕ್ಕೋಸ್ಕರನೇ. ಬಟ್ ನೀವು ಯಾರಿಗೆ ವೋಟ್ ಮಾಡಿರ್ತೀರೋ ಅವ್ರ ಪರ್ಸೆಂಟೇಜನೇ ಇನ್ಕ್ರೀಸ್ ಆಗಿರುತ್ತೆ. ಇದೊಂದು ಕ್ಲಾರಿಫಿಕೇಶನ್ ಕೊಡಬೇಕಿತ್ತು. ನೆಕ್ಸ್ಟ್ ಸಲ ಇದನ್ನು ನೋಡಿಕೊಂಡು ನಾನು ಪೋಸ್ಟ್ ಹಾಕ್ತೀನಿ, ಯಾವುದಾದ್ರೂ ಹಾಕ್ಬೇಕಾಗಿದ್ರೆ. ಮತ್ತು ಇನ್ನು ಡೈರೆಕ್ಟ್ ಯಾರು ಫಸ್ಟ್ ಪ್ಲೇಸಲ್ಲಿ ಇದ್ದಾರೆ ಅಂದರೆ, ಇದನ್ನು ಡಿಸ್ಕಸ್ ಮಾಡೋಕ್ಕೆ ಬೇಕಾಗಿರಲ್ಲ, ಎಲ್ಲರಿಗೂ ಗೊತ್ತಿರುತ್ತೆ. ತ್ರಿವಿಕ್ರಮ್ ಅವರೇ ಫಸ್ಟ್ ಪೊಸಿಷನಲ್ಲಿದ್ದಾರೆ. ಮತ್ತು ಅವರಿಗೆ ಬಿದ್ದಂಥ ವೋಟಿಂಗ್ ಪರ್ಸೆಂಟೇಜು ಅರೌಂಡ್ 34%. ಬರೀ ನನ್ನ ವೋಟಿಂಗ್ ರಿಸಲ್ಟ್ಸ್ನ ನೋಡಿಕೊಂಡು ನಾನು ಹೇಳ್ತಾ ಇಲ್ಲ. ಕ್ರೋಮಲ್ಲಿ ಹೋಗಿ ನೀವು ಸರ್ಚ್ ಮಾಡಿದ್ರೆ ವೋಟಿಂಗ್ ರಿಸಲ್ಟ್ಸ್ ಅಂತ ನಿಮ್ಗೆ ವೋಟ್ ಮಾಡೋಕ್ಕೆ ಅದರಲ್ಲೂ ಕೂಡ ಚಾನ್ಸ್ ಸಿಗುತ್ತೆ. ಅದರಲ್ಲಿ ವೋಟ್ ಮಾಡಿಕೊಂಡು ಅದರ ಒಂದು ಪರ್ಸೆಂಟೇಜ್ನ, ಆವ್ರೇಜ್ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಿ ನಾನು ಈ ವಿಡಿಯೋ ಮಾಡ್ತಾ ಇರೋದು. ತ್ರಿವಿಕ್ರಮ್ಗೆ ಲಾಸ್ಟ್ ವೀಕ್ ಏನು ಸುದೀಪ್ ಸರ್ ಮಾತಾಡಿದ್ರು, ಸಿಕ್ಕಾಪಟ್ಟೆ ಕುಗ್ಸೋ ಪ್ರಯತ್ನ ಪಟ್ಟರು, ಆಯಿತಾ. ಇವರು ತ್ರಿವಿಕ್ರಮು ಬರೀ ಒಳ್ಳೆಯವ್ರ ಥರ ಆ್ಯಕ್ಟ್ ಮಾಡೋದು, ಅವ್ರು ಒಳ್ಳೆಯವರಲ್ಲ, ಈ ಥರ ಎಲ್ಲ ಮಾತಾಡ್ಕೊಂಡಿದ್ದಾರೆ ಬೆನ್ನಿಂದೆ, ಬಿಗ್ ಬಾಸ್ಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ, ಆ ಥರ ಈ ಥರ ಅಂತ ಸ್ವಲ್ಪ ನೆಗೆಟಿವಿಟಿ ತರೋಕ್ಕೆ ಬಿಗ್ ಬಾಸ್ ಅವರು ಟ್ರೈ ಮಾಡಿದ್ರು. ಬಟ್ ನಿಮ್ಗೆಲ್ಲರಿಗೂ ಗೊತ್ತಲ್ಲ, ಸಾಫ್ಟ್ ಕಾರ್ನರೇ ಬಿಲ್ಡ್ ಆಗೋದು. ಯಾಕಂದರೆ ತ್ರಿವಿಕ್ರಮ್ ಆಟನ ನಾವು ನೋಡ್ತಾ ಇದ್ದೀವಿ, ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಸೊ ಹಂಗಾಗಿ ಅವರಿಗೆ ಫ್ಯಾನ್ ಬೇಸು ಫಸ್ಟು ಫ್ರಮ್ ಡೇ ಒನ್ನಿಂದ ಇಲ್ಲಿವರೆಗೂ ಫ್ಯಾನ್ ಬೇಸ್ ಎಲ್ಲೂ ಕಡಿಮೆ ಆಗಿಲ್ಲ. ಸಿಕ್ಕಾಪಟ್ಟೆ ಒಂಥರ ಚೆನ್ನಾಗೇ ಹೋಗ್ತಾ ಇದೆ ಅವ್ರ ಗ್ರಾಫು. ನಂಬರ್ ಒನ್ನಲ್ಲಿ ಯಾವುದೇ ವೋಟಿಂಗ್ ರಿಸಲ್ಟ್ಸ್ ನೋಡಿ, ತ್ರಿವಿಕ್ರಮ್ ಅವ್ರ ಹತ್ರ ಕೂಡ ಯಾರಿಗೂ ವೋಟಿಂಗ್ ರಿಸಲ್ಟ್ಸ್ ಬಿದ್ದಿರಲ್ಲ. ಅಂದರೆ ಬಿಡಪ್ಪ ಇಂಚಲ್ಲಿ ಡಿಫ್ರೆನ್ಸ್ ಇದೆ ಅಂತ ಹೇಳೋಣ ಅಂದರೂ ಕೂಡ ಇಲ್ಲ, ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇರುತ್ತೆ ತ್ರಿವಿಕ್ರಮ್ಗೆ ಮತ್ತು ನೆಕ್ಸ್ಟ್ ವ್ಯಕ್ತಿಗೆ. ಸೆಕೆಂಡ್ ಪೊಸಿಷನಲ್ಲಿ ಯಾರು ಇರ್ತಾರೋ ಅವರಿಗೆ ತುಂಬ ಚೆನ್ನಾಗಿ ಆಟಾಡ್ಕೊಂಡು ಹೋಗ್ತಿದ್ದಾರೆ. ಇದೇ ಥರ ಆಟ ಆಡಿದ್ರೆ ಡೆಫಿನೆಟ್ಲಿ ಒನ್ ವೇಲ್ ಹೋಗ್ಬಿಡುತ್ತೆ ಮ್ಯಾಚು ಅಂತಲೇ ಹೇಳ್ಬೋದು. ನಮ್ಮ ತ್ರಿವಿಕ್ರಮ್ ವಿನ್ ಆಗೋಗ್ಬಿಡ್ತಾರೆ. ಇನ್ನು ಸೆಕೆಂಡ್ ಪೊಸಿಷನಲ್ಲಿ ಬಂದುಬಿಟ್ಟು ಮೋಕ್ಷಿತ್ ಅವರಿದ್ದಾರೆ. ಆ್ಯಕ್ಚುಲಿ ಮೋಕ್ಷಿತ್ ಅವ್ರದ್ದು ಅದೇನೋ ಕೇಸ್ ವಿಷಯ ಎಲ್ಲ ಆಚೆ ನಡೀತಾ ಇದೆ. ನಾನು ಸ್ವಲ್ಪ ಇನ್ಸ್ಟಾಗ್ರಾಮಲ್ಲಿ ಕೂಡ ನನಗೆ ಮೆಸೇಜ್ ಮಾಡಿದ್ರಿ ಸ್ವಲ್ಪ ಜನ, ಅಕ್ಕ ಅದ್ರ ಬಗ್ಗೆ ವಿಡಿಯೋ ಮಾಡಿ ಕ್ಲಾರಿಫಿಕೇಶನ್ ಕೊಡೋಕ್ಕೆ ಟ್ರೈ ಮಾಡಿ, ಮೋಕ್ಷಿತ್ ಅವರು ನಿಜವಾಗ್ಲೂ ಹಂಗೆ ಮಾಡಿದಾರಾ, ನೀವು ಯಾಕೆ ಅವ್ರ ಕೇಸ್ ಬಗ್ಗೆ ಮಾತಾಡ್ತಾ ಇಲ್ಲ ಅಂತೆಲ್ಲ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಾ ಇದ್ದೀರಾ. ಬಟ್ ಏನಂದರೆ, ನನಗೆ ಅಲ್ಲಿ ಏನಾಗಿರುತ್ತೆ ರಿಯಲಾಗಿ ಅಂತ ಗೊತ್ತಿಲ್ಲ, ಆಯಿತಾ. ಅವ್ರು ಹಂಗೆ ಮಾಡಿದ್ರು ಕೂಡ ಅವ್ರು ಯಾವ ಸಿಚುವೇಶನಲ್ಲಿ ಹಂಗೆ ಮಾಡಿದ್ರು, ಏನಾಯಿತು ಅನ್ನೋದು ಕೂಡ ನನಗೆ ಗೊತ್ತಿಲ್ಲ. ಸುಮ್ಮನೆ ಒಬ್ಬರ ಜೀವನದಲ್ಲಿ ಏನೇನು ನಡೆದಿರುತ್ತೆ ಅದನ್ನು ಬಾಯಿಗೆ ಬಂದಂಗೆ ಮಾತಾಡಿದರೆ ಚೆನ್ನಾಗಿರಲ್ಲ ಅಂತ ಅನ್ನಿಸ್ತು. ನಾನು ಬಿಗ್ ಬಾಸ್ ರಿವ್ಯೂವರು. ಬಿಗ್ ಬಾಸ್ ನೋಡಿ ಅದ್ರಿಗೆ ಏನು ಅನಿಸುತ್ತೋ ಅದನ್ನು ಒಪಿನಿಯನ್ ಕೊಡೋ ಜವಾಬ್ದಾರಿ ಮಾತ್ರ ನಂದಾಗಿರುತ್ತೆ. ಇಲ್ಲಾಂದರೆ ಏನಾದರೂ ಬೇರೆದು ಮಾಡಿದ್ರೆ ನನ್ನ ಬಗ್ಗೆ ಮಾಡಬೇಕು, ಬೇರೆಯವ್ರ ಬಗ್ಗೆ ಮಾಡಬಾರ್ದು ಅಂತ ನನಗೆ ಅನ್ನಿಸ್ತು ಆ್ಯಕ್ಚುಲಿ. ಇವಾಗ ಅಟ್ಲೀಸ್ಟ್ ನ್ಯೂಸಲ್ಲೆಲ್ಲ ಹೇಳಿ ಸೋನು ಗೌಡ ಅವ್ರು ಮಾಡಿದ್ರಲ್ಲ, ಅಲ್ಲಿ ಎವಿಡೆಂಟಾಗೆ ವಿತ್ ಪ್ರೂಫು ಏನೇನಾಗಿದೆ ಅಂತ ಎಲ್ಲ ತೋರಿಸಿದ್ರು, ಅದಕ್ಕೆ ನಾನು ವಿಡಿಯೋ ಮಾಡಿದ್ದೆ. ಇಲ್ಲಿ ಮೋಕ್ಷಿತಾ ಪೈ ಅವ್ರದ್ದು ಸ್ವಲ್ಪ ದೊಡ್ಡ ಕೇಸು ಅಂತ ಅನ್ನಿಸ್ತು, ಕಿಡ್ನ್ಯಾಪ್ ಮಾಡಿರೋದು ಅದು ಇದು ಅಂತ. ನನಗೆ ಕ್ಲಾರಿಟಿ ಇಲ್ಲ ಅಂದರೆ, ಒಂದೊಂದು ನ್ಯೂಸಲ್ಲಿ ಒಂದೊಂದು ಥರ ಹೇಳ್ತಾ ಇದ್ರು. ಸರಿ, ಅದ್ರ ಬಗ್ಗೆ ವಿಡಿಯೋ ಮಾಡೋದು ಬೇಡ ಅಂತ ನಾನು ಸುಮ್ಮನೆ ಆದೆ. ಆದರೂ ಕೂಡ ಅವ್ರಿಗೆ ಅಷ್ಟೊಂದು ನೆಗೆಟಿವಿಟಿ ಬಂದಿದ್ರೂ ಕೂಡ ಅವರು ವೋಟಿಂಗ್ ರಿಸಲ್ಟ್ಸ್ ಮಾತ್ರ ಎಲ್ಲೂ ಕಡಿಮೆ ಆಗಿಲ್ಲ. ಸಪೋರ್ಟರ್ಸ್ ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ಇನ್ನೂ ಜಾಸ್ತಿ ಆಗಿದ್ದಾರೆ. ಒಂಥರ ಸ್ವಾಭಿಮಾನಿ ಮೋಕ್ಷಿತಾ ಅಂತ ಕಮೆಂಟ್ ಆಗ್ತಾ ಇರ್ತೀರಾ ನನ್ನ ವೀಡಿಯೋಗೆ, ನಿಮಗೆ ಮೋಕ್ಷಿತಾ ಅಂದರೆ ಹೊಟ್ಟೆವ್ರಿ, ಅವಳ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿರ್ತಿ ಅಂತ ಕೂಡ ನನ್ನ ವೀಡಿಯೋಗೆ ಸಿಕ್ಕಾಪಟ್ಟೆ ಕಮೆಂಟ್ಸ್ ಬರ್ತಾ ಇರುತ್ತೆ. ಅಂದರೆ ಇವಾಗ ನಿಮಗೆ ಮೋಕ್ಷಿತಾ ಹೆಂಗೆ ಇಷ್ಟನೋ, ನನಗೆ ಬಿಗ್ ಬಾಸ್ ನೋಡ್ತಿರ್ಬೇಕಾದ್ರೆ ಆ ಒಂದು ದಿನದಲ್ಲಿ ಯಾರು ಚೆನ್ನಾಗಿ ಆಡಿದ್ರು ಅನಿಸುತ್ತೆ, ಯಾರು ಚೆನ್ನಾಗಿ ಆಡಲಿಲ್ಲ ಅನಿಸುತ್ತೆ ಅಂತ ನನ್ನ ಅಭಿಪ್ರಾಯ ಅಷ್ಟೇ ಆಗಿರುತ್ತೆ. ನಾನು ಯಾರನ್ನೂ ಏಟ್ ಮಾಡಲ್ಲ, ನಾನು ಯಾರನ್ನೂ ಸಪೋರ್ಟ್ ಮಾಡಲ್ಲ. ಮೋಕ್ಷಿತ್ ಅವರಿಗೆ ಡೈರೆಕ್ಟ್ ವಿಚಾರಕ್ಕೆ ಬರೋದಾದರೆ, ಮೋಕ್ಷಿತ್ ಅವರಿಗೆ ಅಪ್ರಾಕ್ಸಿಮೇಟ್ಲಿ ನಾನು ನೋಡಬೇಕಾದ್ರೆ 30% ಅಬೋನೇ ಇತ್ತು. ತ್ರಿವಿಕ್ರಮ್ ಅವ್ರಿಗೆ ಅರೌಂಡ್ 35-36 ಇದ್ದರೆ, ನಮ್ಮ ಮೋಕ್ಷಿತ್ ಅವ್ರಿಗೆ ಅರೌಂಡ್ 30-31 ಹಂಗಿರುತ್ತೆ. 4-5% ಡಿಫ್ರೆನ್ಸ್ ಅಂತೂ ಇತ್ತು. ಮೋಕ್ಷಿತ್ ಅವರು ಸೇಫ್ ಅಂತೂ ಖಂಡಿತ ಆಗ್ತಾರೆ. ಬಟ್ ಸೆಕೆಂಡ್ ಪೊಸಿಷನಲ್ಲಿ ಭವ್ಯಗೆ ಮತ್ತು ಮೋಕ್ಷಿತಾಗೆ ತುಂಬ ಅಂದರೆ ತುಂಬ ಕಡಿಮೆ ಡಿಫರೆನ್ಸ್ ಇರೋದು. ಒಂದೊಂದು ಸೈಟಲ್ಲಿ ಹೇಳ್ಬೇಕು ಅಂದರೆ ಭವ್ಯ ಅವ್ರು ಜಾಸ್ತಿ ಇದ್ದಾರೆ, ಒಂದೊಂದು ಸೈಟಲ್ಲಿ ಭವ್ಯ ಅವರು ಕಡಿಮೆ ಇದ್ದಾರೆ. ನನ್ನ ವೋಟಿಂಗ್ ಪೋಲಲ್ಲೇ ನೋಡಿದ್ರೆ ನೀವು, ಮೋಕ್ಷಿತ್ ಅವರಿಗೆ ಅರೌಂಡ್ 32 ಆರ್ 33 ಬಿದ್ದಿದೆ, ಭವ್ಯ ಗೌಡ ಅವರಿಗೆ 31 ಏನೋ ಬಿದ್ದಿದೆ. ತುಂಬ ಕಡಿಮೆ ವೋಟ್ ಡಿಫ್ರೆನ್ಸೇ ಇರೋದು ಇವರಿಬ್ಬರಿಗೂ. ಒಂದೊಂದು ಸೈಟಲ್ಲಿ ಭವ್ಯ ಅವರೇ ಜಾಸ್ತಿ ಇದ್ದಾರೆ, ಒಂದೊಂದು ಸೈಟಲ್ಲಿ ಮೋಕ್ಷಿತ ಅವ್ರು ಕಡಿಮೆ ಇದ್ದಾರೆ. ಸೊ ಥರ್ಡ್ ಪೊಸಿಷನ್ ನಿಮ್ಗೆ ಆಗಲೇ ಗೊತ್ತಾಗಿರುತ್ತೆ ಯಾರಿಗಿರುತ್ತೆ ಅಂತ. ಭವ್ಯ ಗೌಡ ಅವರು, ಅವ್ರ ಗೇಮ್ ಅಂತ ಬಂದರೆ ಹುಡುಗರು ಕೂಡ ಅವ್ರ ಮುಂದೆ ಪಕ್ಕಕ್ಕೆ ಹೋಗಬೇಕು, ಅಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ.
ಈಗ ಎಂಟರ್‌ಟೈನ್‌ಮೆಂಟ್ ಅಂತ ಬಂದರೂ ಕೂಡ ಎಂಟರ್‌ಟೈನ್‌ಮೆಂಟ್ ಕೂಡ ಚೆನ್ನಾಗೇ ಮಾಡ್ತಾ ಇದ್ದಾರೆ ಹೇಳ್ಬೇಕು ಅಂದ್ರೆ. ಈ ಒಂದು ವಾರದಿಂದ ಪ್ರತಿಯೊಬ್ಬರ ಜೊತೆನೂ ಬೆರೀತಾ ಇದ್ದಾರೆ. ರಜತ್ತು ಮತ್ತೆ ಭವ್ಯ ಗೌಡ ಅವ್ರ ಕಾಂಬಿನೇಷನ್ ಕೂಡ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಹೇಳ್ಬೇಕು ಅಂದ್ರೆ. ಒಂಥರ ಕ್ಯೂಟ್ ಫ್ರೆಂಡ್ಸ್ ತರ ಇರ್ತಾರೆ. ತ್ರಿವಿಕ್ರಮ್ ಅವ್ರ ಜೊತೆ ಕೂಡ ತುಂಬಾ ಚೆನ್ನಾಗೇ ಮಾತಾಡ್ಕೊಂಡಿದ್ದಾರೆ. ಅವ್ರನ್ನೇನು ಗೌತಮಿ ಅವ್ರ ತರ ಗೌತಮಿ ಅವ್ರು ಹೆಂಗೆ ಮಂಜಣ್ಣನ ದೂರ ಇಕ್ಕಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೋ ನಮ್ಮ ಸುದೀಪ್ ಸರ್ ಹೇಳ್ದಾಗ್ಲಿಂದ, ಆ ಥರ ಭವ್ಯ ಅವ್ರು ಎಲ್ಲೂ ಮಾಡ್ದಂಗೆ ನನಗೆ ಕಾಣಿಸ್ಲಿಲ್ಲ. ಇನ್‌ಫ್ಯಾಕ್ಟ್ ಹೌಸ್ ಮೇಟ್ಸ್ ಎಲ್ಲಾನು ಅವ್ರಿಗೆ ಹೇಳಿದ್ರು ಕೂಡ, ಇಲ್ಲ ನಾವಿಬ್ರು ಗುಡ್ ಫ್ರೆಂಡ್ಸ್ ಅಷ್ಟೇ. ಅವರು ನನ್ನ ಯಾವತ್ತೂ ತುಳಿಯಕ್ಕೆ ಪ್ರಯತ್ನ ಪಟ್ಟಿಲ್ಲ ಅಂತ ತ್ರಿವಿಕ್ರಮ್‌ನ ದೂರ ಇರೋ ಪ್ರಯತ್ನ ಯಾವಾಗಲೂ ಮಾಡಲಿಲ್ಲ ಭವ್ಯ ಅವರು. ಅದು ಆಕ್ಚುಲಿ ಫ್ರೆಂಡ್‌ಶಿಪ್‌ಗೆ ಕೊಡಬೇಕಾಗಿರೋ ವ್ಯಾಲ್ಯೂ. ಅದು ಟ್ರೂ ಫ್ರೆಂಡ್‌ಶಿಪ್ಪು ಅಂತ ಅನ್ನಿಸ್ತು ನನಗೆ. ಅಷ್ಟೇ ಅಲ್ಲದೆ ಪ್ರತಿಯೊಬ್ಬರ ಹತ್ರನೂ ಚೆನ್ನಾಗಿ ಮಾತಾಡ್ಕೊಂಡಿದ್ದಾರೆ. ಮಂಜಣ್ಣನ ಹತ್ರ ಅವ್ರು ಮಾತಾಡ್ತಿರೋ ರೀತಿ ಇವಾಗ ತುಂಬಾ ಡಿಫ್ರೆಂಟ್ ಇದೆ. ಮುಂಚೆ ಮಾತಾಡ್ತಾನೆ ಇರ್ಲಿಲ್ಲ. ಬಟ್ ಇವಾಗ ತುಂಬಾ ಚೆನ್ನಾಗಿ ಮಾತಾಡ್ಕೊಂಡಿದ್ದಾರೆ. ಮೋಕ್ಷಿತ್ ಅವ್ರ ಹತ್ರ ಆಗಿರ್ಬೋದು, ಗೌತಮಿ ಅವ್ರ ಹತ್ರ ಆಗಿರ್ಬೋದು, ಆಯುಷ್ ಅವ್ರ ಜೊತೆ ಆಗಿರ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗೇ ಆಟ ಆಡ್ಕೊಂಡು, ಗೇಮ್ ಆಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ, ಆರಾಮಾಗೆ ಸೇಫಾಗೆ 3rd ಪೊಸಿಷನಲ್ಲಿದ್ದಾರೆ. ಇನ್ನು 4th ಪೊಸಿಷನಲ್ಲೂ ಹನುಮಂತು. ಹನುಮಂತು ಅವರು ಆಟ ಹೇಳ್ಬೇಕಾಗಿಲ್ಲ ಗುರು. ನಾಯಕತ್ವನ ಈ ಸಲ ಎಷ್ಟು ಚೆನ್ನಾಗಿ ನಿಭಾಯಿಸಿದ್ರು ಗುರು. ನಾಯಕತ್ವ ಅಂದರೆ ಯಾರೇನು ಆಡಬೇಕು ಅಂತ ಹೇಳೋದಲ್ಲ, ಕಮ್ಯಾಂಡ್ ಮಾಡೋದಲ್ಲ. ಯಾರ್ಯಾರು ಆಡ್ತೀರಾ ಅಂತ ಅವರಿಗೆ ಕೇಳಿ ಆಡೋರನ್ನ ಕಳಿಸೋದು ಒಂದು ನಾಯಕತ್ವ ಅಂತ ತೋರಿಸ್ಕೊಟ್ರು ಈ ಸಲ ಹನುಮಂತು ಅವರು. ಗೌತಮಿ ಅವರ ಕ್ಯಾಪ್ಟನ್ಸಿ ಅಲ್ಲೇ ಫೇಲ್ ಆಯಿತು ಅಂತ ಅನ್ನಿಸ್ತು ನನಗೆ. ಅವರು ಫುಲ್ ಕಮಾಂಡಿಂಗ್ ಮೂಡಲ್ಲಿದ್ದರು. ನಾನು ಹೇಳ್ತೀನಿ ಯಾರು ಆಡಬೇಕು ಅಂತ, ನಾನು ಹೇಳ್ತೀನಿ ಯಾರು ಆಡಬಾರ್ದು ಅಂತ ಅನ್ನಂಗಿತ್ತು. ಬಟ್ ಹನುಮಂತು ಕ್ಯಾಪ್ಟನ್ಸಿ ಮಾತ್ರ ನಿಮ್ಗೆ ಯಾರು ಆಡಬೇಕು ಅನ್ಸುತ್ತೋ ಅವ್ರು ಹೋಗಿ ಆಡ್ರಿ, ನಾನು ಏನೂ ಮಾಡಲ್ಲ, ನಾನು ಜಸ್ಟ್ ನಿಂತು ನೋಡ್ತೀನಿ, ನೀವು ಆಡೋದು ನೀವು ಗೆಲ್ರಿ ಅನ್ನಂಗಿತ್ತು. ಅಂದರೆ ಒಬ್ಬ ಕ್ಯಾಪ್ಟನ್ ಆದೋನು ಅಧಿಕಾರ ಚಲಾಯಿಸಬಾರ್ದು, ಒಂಥರ ಫ್ರೆಂಡ್ಲಿಯಾಗಿ ಎಲ್ಲರನ್ನೂ ಅಟ್ರ್ಯಾಕ್ಟ್ ಮಾಡಬೇಕು ಅಂತಾರಲ್ಲ, ಅದು ಹನುಮಂತು ಅವ್ರು ಮಾಡಿದ್ರು ಅಂತ ಅನ್ನಿಸ್ತು. ಎಂಟೈರ್ ವೀಕು ಅವ್ರ ಪರ್ಫಾರ್ಮೆನ್ಸ್ ನೋಡಿದಾಗ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅವ್ರು ಎಲ್ಲರನ್ನೂ ಹ್ಯಾಂಡಲ್ ಮಾಡಿದ ರೀತಿ ತುಂಬ ಚೆನ್ನಾಗಿತ್ತು. 4th ಪೊಸಿಷನಲ್ಲಿದ್ದಾರೆ. ಆ್ಯಕ್ಚುಲಿ ಇವ್ರಿಗೆ ಇನ್ನೂ ಜಾಸ್ತಿ ಓಟ್ಸ್ ಬರಬೇಕು ಅಂತ ಅನಿಸುತ್ತೆ. ಒಂದು ರನ್ನರ್ ಅಪ್, ವಿನ್ನರ್ ಅಪ್ ಮಟೀರಿಯಲ್ಲು ಹನುಮಂತು. ಒಂದು ಫಿಸಿಕಲ್ ಟಾಸ್ಕಲ್ಲೂ ಕಾಂಪ್ರಮೈಸ್ ಆಗಲ್ಲ. ಒಂದು ಟಾಸ್ಕಲ್ಲಿ ಅಂತ ಬಂದರೆ, ಎಂಟರ್ಟೈನ್ಮೆಂಟ್ ಅಂತ ಬಂದರೆ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಗುರು ಅವರು. ಒಳ್ಳೆ ವ್ಯಕ್ತಿ ಹನುಮಂತು. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾರೆ. ಇನ್‌ಫ್ಯಾಕ್ಟ್ ಹೇಳ್ಬೇಕು ಅಂದರೆ ತುಂಬ ಚೆನ್ನಾಗಂತೂ ಆಟ ಆಡ್ಕೊಂಡು ಬಂದಿದ್ದಾರೆ. ಇನ್ನು 5th ಪೊಸಿಷನಲ್ಲಿ ನಿಜವಾಗ್ಲೂ ಎಷ್ಟು ಜಿದ್ದಾಜಿದ್ದಿ ವೋಟಿಂಗ್ ಬೀಳ್ತಾ ಇದೆ ಅಂದರೆ, ಈ ವಾರ ಚೈತ್ರ ಅವರಾದರೂ ಎಲಿಮಿನೇಟ್ ಆಗ್ಬೋದು, ನಮ್ಮ ಧನ್‌ರಾಜ್ ಅವರು ಆದರೂ ಎಲಿಮಿನೇಟ್ ಆಗ್ಬೋದು. ರಜತ್ ಅವರು ಗುರು, ಸೀರಿಯಸ್ಲಿ ರಜತ್ ಅವರಿಗೆ ಇಷ್ಟು ಕಡಿಮೆ ವೋಟಿಂಗ್ ಬೀಳುತ್ತೆ ಅಂತ ನಾನು ಖಂಡಿತವಾಗ್ಲೂ ಅಂದ್ಕೊಂಡಿರಲಿಲ್ಲ. ನನ್ನ ವೋಟಿಂಗ್ ಪೋಲ್ ತೆಗೆದು ನೋಡಿದ್ರೆ 3%, 4% ಅಷ್ಟು ವೋಟಿಂಗ್ ಬಂದಿದೆ. ನನಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ಏನು ಗುರು ಇವರಿಗೆ ಇಷ್ಟೊಂದು ಕಡಿಮೆ ವೋಟ್ ಬೀಳ್ತಾ ಇದೆಯಲ್ಲ ಅಂತ ಅಂದ್ಕೊಳ್ತಾ ಇದ್ದೆ. ಶಿಶಿರ್ ಅವರು ಡೆಫಿನೆಟ್ಲಿ ಸೇಫ್ ಆಗ್ತಾರೆ, ಅದರಲ್ಲಿ ಡೌಟ್ ಬೇಡವೇ ಬೇಡ. 5th ಪೊಸಿಷನಲ್ಲಿ ಶಿಶಿರ್ ಅವರಿದ್ದಾರೆ. ಯಾಕಂದರೆ ಅವ್ರ ಎಂಟೈರ್ ಪರ್ಫಾರ್ಮೆನ್ಸ್ ನೋಡಿದಾಗ ಈ ವೀಕು ತುಂಬಾ ಚೆನ್ನಾಗಿತ್ತು. ತುಂಬ ಇನ್ವಾಲ್ವ್ ಆದರು. ಪ್ರತಿಯೊಂದು ಟಾಸ್ಕಲ್ಲೂ ಕೂಡ ಉಸ್ತುವಾರಿಗಳಾಗಿ, ಇಲ್ಲಾಂದರೆ ಒಂದು ಟಾಸ್ಕ್ ಆಡೋ ಮೂಲಕಗಳಾಗಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಆಯಿತಾ. ಸೊ, ಅವರು 5th ಪೊಸಿಷನಲ್ಲಿ ವೋಟಿಂಗ್ ತೊಗೊಂಡಿರೋದು ನನಗಂತೂ ಬೇಜಾರಿಲ್ಲ. ತುಂಬ ಚೆನ್ನಾಗಿ ಆಡಿದ್ದಾರೆ. ಆ ವ್ಯಕ್ತಿ ಹೇಳ್ಬೇಕು ಅಂದರೆ ಇನ್ನೂ ಟಾಪ್ 5 ಇರಬೇಕಾಗಿರೋ ವ್ಯಕ್ತಿ ಅಂತ ನನಗೂ ಅನಿಸುತ್ತೆ. ತುಂಬ ಒಳ್ಳೆ ಮನುಷ್ಯ ಹಾರ್ಟಿಂದ ಶಿಶಿರ್ ಅವರು. ಸೊ, ಶಿಶಿರ್ ಅವರು 5th ಪೊಸಿಷನಲ್ಲಿ ಸೇವ್ ಆಗೋದಂತೂ ಅಂದರೆ 5th ಪೊಸಿಷನಲ್ಲಿದ್ದಾರೆ. ಸೇವ್ ಆಗೋದಂತೂ ಖಂಡಿತ ಈ ಸಲ. ಇನ್ನು 6th ಪೊಸಿಷನಲ್ಲಿ ಈ ಒಂದು 3 ಜನ ಯಾರಿದ್ದಾರೆ, ಧನ್‌ರಾಜು ಮತ್ತು ಚೈತ್ರ ಅವರು ಮತ್ತು ರಜತ್ ಅವರು. ಫೈಟ್ ಇರೋದು ಧನ್‌ರಾಜು ಮತ್ತು ಚೈತ್ರ ಅವರಿಗಷ್ಟೇ. ರಜತ್ ಅವರು ಎಲ್ಲೂ ಬೌಂಡ್ರಿಯಲ್ಲೂ ಕೂಡ ಇಲ್ಲ ಗುರು. ಸಿಂಗಲ್ ಡಿಜಿಟ್, ಅದು 5% ಒಳಗಡೆನೇ ಇದ್ದಾರೆ. ನನ್ನ ಸೈಟಲ್ಲೇ ಅಲ್ಲ, ನೀವು ಎಲ್ಲಾದರೂ ಹೋಗಿ ನೋಡಿ, ರಜತ್ ಅವರಿಗೆ ಸಿಕ್ಕಾಪಟ್ಟೆ ಲೀಸ್ಟ್ ವೋಟಿಂಗ್ಸು. ಅಂದರೆ ಆ ಮನುಷ್ಯ ಕೆಟ್ಟದಾಗೆ ಅಂದರೆ ಒಂದು ಸ್ವಲ್ಪ ರೂಡಾಗಿ ಮಾತಾಡ್ತಾನೆ. ಬಟ್ ಬಿಗ್ ಬಾಸ್ ಮನೆಯಲ್ಲಿ ತುಂಬ ಜನನೂ ಕೂಡ ರೂಡಾಗಿ ಮಾತಾಡ್ತಾರೆ ಅಲ್ವಾ, ರಜತ್ ಅವರೊಬ್ಬರೇ ಅಲ್ಲ. ಬಟ್ ಆದರೂ ಕೂಡ ಅಷ್ಟೊಂದು ಕಡಿಮೆ ವೋಟಿಂಗ್ ಪರ್ಸೆಂಟ್. ನಾನು ಫಸ್ಟ್ ದಿನ ಅಂದ್ಕೊಂಡೆ ಓಕೆ, ಮೇ ಬಿ ದಿನಕ್ಕೆ ಜಾಸ್ತಿ ಆಗುತ್ತೆ, ಒಂದೇ ದಿನದಲ್ಲೇ ಎಲ್ಲಿ ಡಿಸೈಡ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಫಸ್ಟ್ ದಿನ ವೋಟಿಂಗ್ ರಿಸಲ್ಟ್ಸ್ ವಿಡಿಯೋ ಮಾಡಲಿಲ್ಲ. ನಂತರ ನೋಡಿದ್ರೆ ಮತ್ತೆ ಕೂಡ 3% ಇದೆ, ಮತ್ತೆ ನೋಡ್ತೀನಿ ಮತ್ತೆ 4% ಇದೆ. ಶಾಕಿಂಗು. ನನ್ನ ರಜತ್ ವೋಟಿಂಗ್ ರಿಸಲ್ಟ್ಸ್ ನೋಡಿ ಸಿಕ್ಕಾಪಟ್ಟೆ ಶಾಕ್ ಆದೆ. ಈ ಸಲ ಧನ್‌ರಾಜ್ ಅವರು ಕೂಡ ಆ್ಯಕ್ಚುಲಿ ಸೇವ್ ಆಗ್ತಾರೆ. ಯಾಕಂದರೆ ಅವ್ರದ್ದು ಕೂಡ ಕಾಂಟ್ರಿಬ್ಯೂಷನ್ ಇದೆ. ಅವ್ರು ಸೋತಿರ್ಬೋದು, ಒಂದು ಬಾಲ್ ಹಾಕೋದ್ರಲ್ಲಾಗಿರ್ಬೋದು, ಮತ್ತು ಇನ್ನೊಂದು ಉಳ್ಕೊಂಡು ಬರೋದ್ರಾಗಿರ್ಬೋದು. ಸೋತಿದ್ದಾರೆ, ಅವ್ರು ಗೆದ್ದಿದ್ದಾರೆ ಅಂತ ನಾನು ಹೇಳಲ್ಲ. ಬಟ್ ಏನಂದರೆ ಅವ್ರದ್ದು ಹನುಮಂತು ಮತ್ತು ಧನ್‌ರಾಜ್ ಅವರ ಕಾಮಿಡಿ ಏನಿರುತ್ತೆ, ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಅಂತ ಬಂದಾಗ ಧನ್‌ರಾಜ್ ಅವರು ಎಲ್ಲೋ ಇವ್ರಿಗಿಂತ ಮುಂದೆ ಇರ್ತಾರೆ ಅಂತ ನನಗನ್ಸುತ್ತೆ. ಸೊ, ಡೆಫಿನೆಟ್ಲಿ ಧನ್‌ರಾಜ್ ಅವ್ರು ಸೇಫ್ ಆಗ್ತಾರೆ. ರಜತ್ ಅವ್ರು ಸೇಫ್ ಆಗಬೇಕು, ಬಟ್ ಆಗೋದಂತೂ ಆಚೆಗಡೆ ಸಿಚುವೇಶನ್ ನೋಡಿದ್ರು, ಅವ್ರು ಮಾತಾಡ್ತಿರೋ ರೀತಿ ನೋಡಿದ್ರು, ಈ ಸಲ ರಜತ್ ಅವ್ರು ಏನಾದರೂ ಟಿಕೆಟ್ ಎತ್ಕೋತಾರಾ ಅಂತಲೇ ಅನ್ನಿಸ್ತಾ ಇದೆ, ಎಲಿಮಿನೇಷನ್ ಏನಾದರೂ ಇದ್ದರೆ. ಇನ್ನು ಚೈತ್ರ ಅವರೇ, ಆ್ಯಕ್ಚುಲಿ ಚೈತ್ರ ಮತ್ತು ರಜತ್ತು ಇವರಿಬ್ಬರಿಗೂ ಒಂದು
ಜಾಸ್ತಿ ವೋಟಿಂಗ್ ರಿಸಲ್ಟ್ಸ್ ಡಿಫರೆನ್ಸ್ ಇದೆ ಆಯಿತಾ. ಯೂಶಲಿ ಬಾಟಮಲ್ಲಿರೋರಿಗೆ ಪ್ರತಿ ಸಲ ಹೆಂಗಾಗ್ತಿತ್ತು ಅಂದರೆ ತುಂಬ ವೋಟಿಂಗ್ ರಿಸಲ್ಟ್ಸಲ್ಲಿ ಡಿಫರೆನ್ಸ್ ಇರೋದು. ಸಪೋಸ್ ಇವ್ರಿಗೆ 5% ಬಿದ್ದಿದ್ರೆ ಅವರಿಗೆ ಒಂದು 4%, ಇಲ್ಲಾಂದ್ರೆ ಇವ್ರು 6% ಬಂದಿದ್ರೆ ಅವರಿಗೆ ಆ ಥರ 1-2%ಅಲ್ಲಿ ಡಿಫರೆನ್ಸ್ ಆಗೋದು, 5-6 ವೋಟ್ಸಲ್ಲಿ ಮಾತ್ರ ಡಿಫರೆನ್ಸ್ ಆಗೋದು ನಾನು ಪೋಲ್ ಇಟ್ಟಾಗ. ಬಟ್ ಈ ಸಲ ಚೈತ್ರ ಅವ್ರಿಗೆ ಮತ್ತು ರಜತ್ ಅವ್ರಿಗೆ ಬಿದ್ದಿರೋ ವೋಟ್ಸು ಅಜಗಜಾಂತರ ಡಿಫರೆನ್ಸ್ ಇದೆ, ಸಿಕ್ಕಾಬಟ್ಟೆ ಡಿಫರೆನ್ಸ್ ಇದೆ. ನಾನು ಸ್ವಲ್ಪ ವೀಕ್ ಕಂಟೆಸ್ಟೆಂಟ್ ಯಾರ್ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ಅನಿಸುತ್ತೋ ಅವ್ರದ್ದು ಸಪ್ರೇಟ್ ಪೋಲ್ ಇಟ್ಟಿದ್ದೆ, ಧನ್ರಾಜು ಮತ್ತು ನಮ್ಮ ಇವರು ರಜತ್ ಅವರು, ಚೈತ್ರ ಅವ್ರದ್ದೆಲ್ಲ. ಚೈತ್ರ ಅವ್ರಿಗೆ ಎಷ್ಟೊಂದು ಪರ್ಸೆಂಟೇಜ್ ಬಂದಿದೆ, ರಜತ್ ಅವ್ರಿಗೆ 5% ಬಂದಿದೆ, ಚೈತ್ರ ಅವ್ರಿಗೆ ಅರೌಂಡ್ 22% ಏನೋ ಬಂದಿದೆ ಗುರು ಓಟು. ಕ್ರೇಜಿ ಅಂತ ಅನ್ನಿಸ್ತು. ಈ ಸಲ ಏನಾದರೂ ಎಲಿಮಿನೇಷನ್ ಅಂತ ಇದ್ದರೆ ಬಾಯ್ಬಡಿಕೆ ಅನ್ಬಾರ್ದು, ಆ್ಯಕ್ಚುಲಿ ನಾನು ಬಾಯ್ಬಡಿಕೆ ಅಂತಲೇ ಅನ್ಬೇಕು ಅಂತ ಅನಿಸುತ್ತೆ. ಸಿಕ್ಕಾಬಟ್ಟೆ ತುಂಬ ಮಾತಾಡ್ತಾನೇ ಇರ್ತಾರೆ. ನಿನ್ನೆ ನೋಡಿ ಯಾರು ಕಳಪೆ ಕೊಡಬಾರ್ದು ಅಂತ ಎಷ್ಟು ದೊಡ್ಡ ಡ್ರಾಮಾ ಮಾಡಿದರು ಚೈತ್ರ ಅವರು. ಇಷ್ಟೊಂದು ದೊಡ್ಡ ಹರ್ಚಿ ಆಡಿ ಗುಂಪಾಡಿ ಡ್ರಾಮಾ ಮಾಡೋದನ್ನ ನಾನೇ ಆಡ್ತೀನಿ ಟಾಸ್ಕ್ ಅಂತ ಅಲ್ಲೇ ಆಡ್ಬೋದಾಗಿತ್ತಲ್ಲ ಜಗಳನ. ಎಲ್ಲ ಆದಮೇಲೆ ಸೋತಾದ್ಮೇಲೆ ಯಾಕೆ ಇಷ್ಟೊಂದು ಡ್ರಾಮಾ ಆಡಬೇಕಾಗಿತ್ತು ಚೈತ್ರ ಅವರು. ನನಗಂತೂ ನೆನ್ನೆ ಫುಲ್ ಡ್ರಾಮಾ ಅಂತಲೇ ಅನ್ನಿಸ್ತು. ಸೊ ಹಿಂಗೆ ಡ್ರಾಮಾ ಮಾಡೋರು ಬಿಗ್ ಬಾಸ್ ಮನೇಲಿ ಇರಬೇಕು ಅಂತ ಹೇಳಿ ಬಿಗ್ ಬಾಸ್ ಅವರು ಖಂಡಿತ ಇರಿಸ್ಕೋತಾರೆ. ಸೊ ಚೈತ್ರ ಸೇವ್ ಆಗೋದಂತೂ ಡೌಟೇ ಇಲ್ಲ. ಇನ್ನು ರಜತ್ ಅವರು ಇಲ್ಲಾಂದ್ರೆ ಧನ್ರಾಜಲ್ಲಿ ಇವರಿಬ್ಬರಲ್ಲಿ ಯಾರಾದರೂ ಒಬ್ರು ಔಟ್ ಆಗ್ತಾರೆ. ಹನುಮಂತು ಧನ್ರಾಜ್ ಅವ್ರ ಕಾಮಿಡಿನ ಇನ್ನೂ ಕ್ಯಾರಿ ಫಾರ್ವರ್ಡ್ ಮಾಡಬೇಕು ಅಂತ ಬಿಗ್ ಬಾಸ್ ಇಷ್ಟಪಟ್ಟರೆ ರಜತ್ ಅವ್ರನ್ನ ಆಚೆ ಹಾಕ್ತಾರೆ. ಇಲ್ಲ ಅಂದರೆ ನಮ್ಮ ಧನ್ರಾಜ್ ಅವ್ರನ್ನ ಆಚೆ ಹಾಕ್ತಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ನಿಮ್ಮ ಪ್ರಕಾರ ಯಾರು ಎಲಿಮಿನೇಟ್ ಆಗಬೇಕು, ನಿಮ್ಮ ಪ್ರಕಾರ ಯಾರೆಲ್ಲ ಸೇವ್ ಆಗಬೇಕು, ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅನ್ನೋದನ್ನ ನನಗೆ ಫಟಾಫಟ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.